ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಬೇಕು ಅಂತ ಮಹದಾಸೆ ಹೊತ್ತ ನಟ ನಿಜ ಜೀವನದಲ್ಲಿ ತಾಂಡವ ಆಡಿ ಜೈಲು ಸೇರಿದ್ದಾನೆ. ಫಿಲ್ಮ್ ಡೈರೆಕ್ಟರ್ ಮೇಲೆ ಗುಂಡು ಹಾರಿಸಿ ಯುವ ನಟ ಕಂಬಿ ಹಿಂದೆ ಹೋಗಿದ್ದಾನೆ. ಇದೀಗ ಖಾಕಿ ಪಡೆ ದಾಖಲಿಸಿದ್ದ ಎಫ್ಐಆರ್ನಲ್ಲಿ ಫೈರಿಂಗ್ ಹಿಂದಿನ ಅಸಲಿ ಸತ್ಯ ಬಯಲಾಗಿದೆ. ಹಾಗಾದ್ರೆ ಘಟನೆ ಹಿಂದಿನ ಅಸಲಿ ಸತ್ಯ ಏನು? ನಟ ಪೊಲೀಸರ ಮುಂದೆ ಹೇಳಿದ್ದೇನು ಅನ್ನೋ ಕಂಪ್ಲೀಟ್ ಸ್ಟೋರಿ ಇದೆ ನೋಡಿ. ನಟ ತಾಂಡವರಾಮ್ ಗುಂಡು ಹಾರಿಸಿದ ಪ್ರಕರಣ, ಎಫ್ಐಆರ್ನಲ್ಲಿ ಘಟನೆಯ ಅಸಲಿ ಸತ್ಯ ಬಯಲು. ಸ್ಯಾಂಡಲ್ವುಡ್ನಲ್ಲಿ ನಿದ್ದೆಗಿಡಿಸಿದ್ದ ನಿರ್ದೇಶಕ ಭರತ್ ಮೇಲಿನ ಗುಂಡಿನ ದಾಳಿ ಪ್ರಕರಣದ ತನಿಖೆಯಲ್ಲಿ ಅಸಲಿ ವಿಚಾರ ಹೊರಬಂದಿದೆ. ಚಂದ್ರಲೇಔಟ್ ಠಾಣೆಯಲ್ಲಿ ಯುವ ನಟ ತಾಂಡವರಾಮ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಸಿನಿಮಾ ಕೆಲಸ ಕಾರ್ಯಗಳು ತಡ ಆಗುತ್ತಿದ್ದರಿಂದ ನಟ ತಾಂಡವರಾಮ್ ನಿರ್ದೇಶಕ ಭರತ್ ಮೇಲೆ ಕೋಪಗೊಂಡಿದ್ದ ಎನ್ನಲಾಗಿದೆ. ನಿರ್ದೇಶಕ ಭರತ್ ಹಾಗೂ ನಟ ತಾಂಡವರಾಮ್ ಜೊತೆಗೂಡಿ ದೇವನಾಂ ಪ್ರಿಯಾ ಅನ್ನೋ ಸಿನಿಮಾ ಶೂಟಿಂಗ್ ಶುರು ಮಾಡಿದ್ರು. ಆದ್ರೆ ಸಿನಿಮಾ ಶೂಟಿಂಗ್ ಶುರುವಾದ್ರೂ ಚಿತ್ರಕ್ಕೆ ನಾಯಕಿ ನಟಿಯನ್ನ ಆಯ್ಕೆ ಮಾಡಿರ್ಲಿಲ್ವಂತೆ. ಅದರಿಂದ ಬೇಗ ನಾಯಕಿ ನಟಿಯನ್ನ ಆಯ್ಕೆ ಮಾಡುವಂತೆ ನಟ ತಾಂಡವರಾಮ್ ಭರತ್ಗೆ ಹೇಳಿದ್ರಂತೆ. ಸಿನಿಮಾ ಶೂಟಿಂಗ್ 40% ಮುಗಿದಿದ್ದು, ನಿರ್ದೇಶಕ ಭರತ್ ಸಿನಿಮಾ ತಂತ್ರಜ್ಞಾನರಿಂದ ಕಮಿಷನ್ ಪಡೆಯುತ್ತಿದ್ದರು ಅಂತ ಆರೋಪಿಸಲಾಗಿದೆ. ಇದೇ ವಿಚಾರಕ್ಕೆ 2 ಬಾರಿ ನಿರ್ದೇಶಕ ಭರತ್ ಮತ್ತು ತಾಂಡವರಾಮ್ ನಡುವೆ ಜಗಳ ಕೂಡ ಆಗಿತ್ತಂತೆ. ಅಲ್ಲದೆ ತಾನು ಖರ್ಚು ಮಾಡಿದ 6 ಲಕ್ಷ ಹಣ ವಾಪಸ್ ನೀಡುವಂತೆ ತಾಂಡವ್ ಕೇಳಿದ್ದು, ಹಣ ಕೊಡದೇ ಇದ್ದರೆ ಒಂದು ಗತಿ ಕಾಣಿಸುವುದಾಗಿ ಜೀವ ಬೆದರಿಕೆ ಹಾಕಿದ್ದ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಪೊಲೀಸರ ಮುಂದೆಯೇ ನಿರ್ದೇಶಕ ಭರತ್ಗೆ ಧಮಕಿ. ನಟ ಗುಂಡು ಹಾರಿಸಿದ ಮೇಲೆ ನಡೆದಿದ್ದು ರಾಜಿ, ಭವಿಷ್ಯದ ಮಾತುಗಳು. ಮೊದಲಿಗೆ ಪೊಲೀಸರಿಗೆ ಮಿಸ್ ಫೈರ್ ಅಂತ ಭರತ್ ಹಾಗೂ ಮತ್ತಿತರರು ಹೇಳಿದ್ರು. ಪೊಲೀಸರು ಕೂಡ ಇಬ್ಬರು ಮಾತುಕತೆ ನಡೆಸಿ ಬಗೆಹರಿಸಿಕೊಳ್ಳಿ ಅಂತ ಚಾನ್ಸ್ ಕೊಟ್ಟಿದ್ರಂತೆ. ಈ ವೇಳೆ ಪೊಲೀಸರ ಮುಂದೆಯೇ ತಾಂಡವರಾಮ್ ಭರತ್ಗೆ ಏನೋ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ ಅಂತ ಧಮಕಿ ಹಾಕಿದ್ನಂತೆ. ಈ ಮಾತು ಕೇಳಿ ಕೆಂಡವಾದ ಪೊಲೀಸರು ನಮ್ಮ ಮುಂದೆಯೇ ಧಮಕಿ ಹಾಕ್ತೀಯಾ ಅಂತ ತಾಂಡವ್ನ ಲಾಕಪ್ನಲ್ಲಿ ಕೂರಿಸಿ ಭರತ್ಗೆ ದೂರು ನೀಡುವಂತೆ ಹೇಳಿ ಕೇಸ್ ದಾಖಲಿಸಿದ್ದಾರೆ. ಇನ್ನು ಪೊಲೀಸರ ಮುಂದೆ ತಾಂಡವ್ ಭರತ್ ಮೇಲೆ ಸಾಕಷ್ಟು ಆರೋಪ ಮಾಡಿದ್ದಾನೆ. ಸರ್, ಇವರು ಸಿನಿಮಾನು ಮಾಡ್ತಿಲ್ಲ, ಇಷ್ಟೇ ಅಲ್ಲದೆ ಸೀನಿಯರ್ ರೆಮ್ಯುನರೇಷನ್ ಹೆಸರಲ್ಲಿ ಕಮಿಷನ್ ಪಡಿತಾ ಇದ್ದ. ನಾನು ಹಣ ತಂದು ಸಿನಿಮಾಗೆ ಹಾಕ್ತಿದ್ರೆ ಇವನು ಸಿನಿಮಾನು ಮಾಡ್ತಿಲ್ಲ. ಇದರ ಜೊತೆಗೆ ಕಲಾವಿದರಿಂದ ಕಮಿಷನ್ ಹಣ ಕೇಳಿ ಬುಕ್ ಮಾಡಿಕೊಂಡಿದ್ದಾನೆ ಅಂತ ಆರೋಪಿಸಿದ್ದಾನೆ. ಸದ್ಯ ಗುಂಡು ಹಾರಿಸಿದ ನಟನನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಲಾಗಿದೆ. ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ತಗೊಂಡ್ರು ಅನ್ನೋ ಗಾದಿಯಂತೆ ತಾಂಡವ್ ಜೈಲು ಹಕ್ಕಿಯಾಗಿದ್ದಾನೆ. ಇತ ಡೈರೆಕ್ಟರ್ ವಿಚಾರಣೆಯೂ ಸಹ ನಡೆಯುತ್ತಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.